ಎರಡು ತಕೊಂಡಿದ್ಯಾ ತಾನೇ ಒಡವೆ, ಆಮೇಲೆ ಒಂದು ತಕೊಂಡಿಲ್ಲ ಅಂತ ಹೇಳ್ಬೇಡ. ಇಲ್ಲ ಏಳು ತಕೊಂಡಿದ್ದೀನಿ ಮಾಡಿಕೊಂಡಿವ್ನಿ. ಇಲ್ಲ ಏಳೆ ನಾನು 50 ಕಿತ ನೋಡಿದ್ದೀನಿ, ಅದು ನನ್ನ ಸರ ನೀನಿಯ, ನೀನು ಸುಮ್ಮನೆ ನೀನಿಯ ಅದು ಇದು ಅಂತ ಮಾತಾಡ್ತೀಯ ಅಷ್ಟೇ ನೀನಿಯ. ನನ್ನ ಸರ ನನಗೆ ಗೊತ್ತಾಗಕ್ಕಿಲ್ವಾ, ಈ ವರ್ಷ ಮಾಡಿಕೊಂಡಿವ್ನಿ ಸೇಮ್ ನನ್ನ ಸರ ನೀನಿಯ ಅದು. ಸೇಮ್ ಏನದು ನಂದೇನೆಯ ಸರ ಬಿಡು. ನೀನು ಅದ್ರ ಬಗ್ಗೆ ಎಲ್ಲ ಯಾಕೆ ಚಿಂತೆ ಮಾಡಿ, ಏನೋ ನೀನೇನೋ ಅದು ಇದು ಅಂತ ಲಬ 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 ಅಂತ ಬಾಯ್ ಬಿಡ್ಕೊತಾ ಇದ್ದಲ್ಲ, ಅದಕ್ಕೆ ಏನೋ ನಿನ್ನ ಖುಷಿ ಸಂತೋಷಕ್ಕೆ ಅಂತ ಹೇಳ್ಬಿಟ್ಟು ಗೊತ್ತಾ ಇವ್ನಿ ಅಷ್ಟೇ ಕಣವ. ನೋಡಿ ಸರ್ನ ತೋರಿಸ್ಕೊಬಿಟ್ಟು ಬರೋನಿ. ನನ್ನ ಮಗ ಎಂತ ಕೊಂತೀನಿ ನನ್ನ ಮಗ ಅಂತ ನಂಗೆ ಸಂದ ಗೊತ್ತು. ನೀನು ಅದ್ರ ಬಗ್ಗೆ ಎಲ್ಲನೂ ಒಳ್ಳೇನು ಅಂತ ಮಾತ್ರ ಅನ್ಕೊಂಡು ತಿಳ್ಕೊಳಕ್ಕೆ ಹೋಗ್ಬೇಡ. ಬಾ ಅಲ್ಲಿ ಹೋಯ್ತೀವಲ್ಲ ಅಂಗಡಿಗೆ, ದೊಡ್ಡ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ, ಹೇಳ್ತಾರೆ ಸರಿಯಾಗಿ ನೀನು. ಅದೇ ಒಂದು ಕಿತ ಒಡವೆ ಮಾಡಿಸ್ಕೊಬಿಟ್ಟು ಬಂದಿದ್ವಲ್ಲ, ಅಲ್ಲಿಗೆ ನಿನ್ನೆ ಕರ್ಕೊಂಡು ಹೋಗ್ತೀನಿ. ಅವ್ರೇನಾರ ಬಂಗಾರದ್ದೇ ಅಂದರೆ ಅವಾಗ ನನಗೂ ನೆಮ್ಮದಿ ಅಲ್ವೇನಮ್ಮ, ನನಗೂ ನೆಮ್ಮದಿ ಆಗೋದೇ ನಿನಗೆ ಮುಖ್ಯ ಇರೋದು. ನೋಡಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೇಮ್ ಆಯ್ತದೆ. ಹೋಗೋಣ ಸರ್ನ. ಸರಿ ಬಾ ಸರನ್ ಬಾ. ಓ ಬನ್ನಿ 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 ಮೇಡಮ್ ಬನ್ನಿ. ಕೂತ್ಕೊ ಬನ್ನಿ. ಏನು ತೋರಿಸೋಣ ನಿಮಗೆ? ಅದಲ್ಲ, ನಮ್ಮದು 2 ಒಡವೆ ಇತ್ತು. ಒಂದು ಕಾಜಿನ ಸರನೂ ಇನ್ನೊಂದು ಅವಲಕ್ಕಿ ಸರ ಇತ್ತು. ಅದನ್ನ ನಮ್ಮ ಯಾರಿಗೋ ಕೊಟ್ಟಿದ್ವಿ. ಯಾಕೋ ಇವಾಗ ಬಂಗಾರದಲ್ಲ ಏನೋ ಬದಲಾಯಿಸವ್ರೆ ಅಂತ ಮನ್ಸಿಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ಬದಲಾಯಿಸವ್ರೋ ಇಲ್ವೋ ಅಂತ ಹೇಳ್ಬಿಟ್ಟು ಇದು ಮಾಡನಿ, ತೋರಿಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಅದೊಂದು ಬಂಗಾರದಲ್ವ ಅಂತ ಒಂದು ಪರೀಕ್ಷೆ ಮಾಡಿಕೊಡಿ. ಅದಕ್ಕೇನದೆ ಕೊಡಿ, ನಾವು ಎಷ್ಟು ಗೋಲ್ಡ್ ನೋಡಿಲ್ಲ, ಮುಟ್ಟಿದ ತಕ್ಷಣ ಹೇಳ್ತೀವಿ ಬಂಗಾರದ ಹೌದಾ ಅಲ್ವಾ ಅಂತ ಹೇಳಿ. ತಗೊಳ್ಳಿ, ಇದು ಅವಲಕ್ಕಿ ಸರ ನೋಡಿ. ಓ ಈ ಅವಲಕ್ಕಿ ಸರನಾ ಇದು? ಇಲ್ಲ ಮೇಡಮ್, ಇದು ಡೂಪ್ಲಿಕೇಟು. ಯಪ್ಪ ಇನ್ನೊಂದು ಕಿತ ನೋಡಯಪ್ಪ, ಇನ್ನೊಂದೇ ಒಂದು ಕಿತ ನೋಡ್ಲಾ ಪರೀಕ್ಷೆ ಮಾಡ್ಬಿಟ್ಟು. ಅಲ್ಲ ಬಂಗಾರದ್ದೆಣ್ಣೆ ಅದು, ನನ್ನ ಮೊಮ್ಮಗಳು ಗಂಡ ಮಾಡಿಸ್ಕೊಬಿಟ್ಟು ತಂದು ಕೊಟ್ಟಿರೋದು. ಒಂದು ಕಿತ ನೋಡಪ್ಪ. ನಾವು ದಿನ ಬೆಳಿಗ್ಗೆ ಆದರೆ ಬರೀ ಬಂಗಾರನೇ ನೋಡೋದು ಕಣಜ್ಜಿ, ನಾವು ಬೇರೆ ಏನು ನೋಡೋದೇ ಇಲ್ಲ ಬಂಗಾರ ಬಿಟ್ಟು. ನೋಡಿ ಇದು ಬಂಗಾರದ್ದಲ್ಲ. ತಗೊಳ್ಳಿ, ಇದೊಂದು ಕಾಸಿನ ಸರ ನೋಡಿ, ಬಂಗಾರದ ಅಲ್ವಾ ಅಂತ ಹೇಳ್ಬಿಟ್ಟು. ಮೇಡಮ್ ಇದು ನೋಡಿದ ತಕ್ಷಣ ಗೊತ್ತಾಗಲ್ವಾ, ಇದಂತೂ ಬಂಗಾರದಲ್ಲ, ಇದು ಈ ಡೂಪ್ಲಿಕೇಟ್ ಏನೇನೆ. ಅಯ್ಯೋ 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 ಬಂಗಾರದಲ್ವಾ? ಇಲ್ಲ ಕಣಪ್ಪ, ನನ್ನ ಗಂಡ ಮಾಡಿಸ್ಕೊಟ್ರದು ಬಂಗಾರದಲ್ಲ ಅಂತ ಏನ್ಬೇಡ ಕಣಪ್ಪ, ಬಂಗಾರದೇ ಕಣಪ್ಪ. ಇನ್ನೊಂದು ಕಿತಾಪ್ ನೋಡಪ್ಪ, ಒಂದ್ಸಲ ಉಜ್ಜಿ 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 ನೋಡಪ್ಪ. ನೋಡಿ ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ನೀವೇ ಒಂದು 3 ಡೇಸ್ ಎಲ್ಲಾದ್ರೂ ನೀರಲ್ಲಿ ನೆನೆಸ್ರಿ. ಇದು 1 ಗ್ರಾಮ್ ಗೋಲ್ಡ್ ಅಂತ ಬರುತ್ತಲ್ಲ, ಆ 1 ಗ್ರಾಮ್ ಗೋಲ್ಡು ಕಲ್ಲರು ಬೇಗ ಹೋಗಲ್ಲ. ನೀವು ಒಂದು 3-4 ಡೇಸು ಇಲ್ಲಾಂದ್ರೆ ಇಲ್ಲೇ ಕುತ್ಕೊಂಡು ಉಜ್ಜಿ, ಎಲ್ಲಾದ್ರೂ ಒಂದು ಕಲ್ಲ ಹತ್ರ ಕುತ್ಕೊಂಡು ಉಜ್ಜಿದ್ರೆ ಅವಾಗ ನಿಮ್ಗೇನೆ ಗೊತ್ತಾಗುತ್ತೆ ಇದು ಬಂಗಾರದ ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು. ಇದು ಬಂಗಾರದಲ್ಲ. ದಿನ ಬೆಳಿಗ್ಗೆ ಆದರೆ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಬರೀ ಬಂಗಾರನೇ ನೋಡೋದು, ಬಂಗಾರನೇ ವ್ಯಾಪಾರ ಮಾಡೋದು. ಅಯ್ಯೋ ಅಯ್ಯೋ ಬಂಗಾರದಲ್ವಾ? ಅಯ್ಯೋ 2 ಅವಲಕ್ಕಿ ಸರ ಆಳು ಬಿದ್ದೋಗ್ಲಿ. ನಮ್ಮ ಅಪ್ಪ ಕೊಡ್ತೀರಾ ಅದು ಕಾಸಿ ಸರನು ಬಂಗಾರದಲ್ಲ ಅಂತ ಹೇಳಿದ್ರೆ ಹೆಂಗೆ? ಅಯ್ಯೋ ದೇವ್ರೆ. ಮೇಡಮ್ ಪ್ಲೀಸ್, ಇದು ಅಂಗಡಿ, ದಯವಿಟ್ಟು ನೀವು ಹೊರಗಡೆ ಹೋಗಿ ತಗೊಳ್ಳಿ ನಿಮ್ಮ ಸರನ. ಅಯ್ಯೋ ಹೋಯ್ತಲ್ಲೋ ಯಪ್ಪ, ನನ್ನ ಸರ ಅನ್ಯಾಯವಾಗಿ ಹೋಯ್ತಲ್ಲೋ. 2 ಅವಲಕ್ಕಿ ಸರ ಕಾಸೆ ಕೊಟ್ಬಿಟ್ಟು ನನಗೆ ಗಂಡ ಕೊಡ್ತೀರಾ ಸರನ್ ಕಳ್ಕೊಬಿಟ್ನಲ್ಲೋ ಯಪ್ಪ, ಕಳ್ಕೊಬಿಟ್ನಲ್ಲೋ. ನಾನು ನಿನಗೆ ಬದುಕಿರಲ್ಲ, ನಾನು ಸತ್ತೋಯ್ತೀನಿ. ನನ್ನ ಗಂಡ ನನ್ನ ಜೊತೆ ಇರ್ತಾನೆ, ನನ್ನ ಗಂಡ ನನ್ನ ಜೊತೆ ಇರ್ತಾನೆ ಅಂತ ಬಲ ಆಸೆ ಇಟ್ಕೊಂಡಿದ್ದೆ ನಾನಂತೂ. ಇವಾಗ ನೋಡಿದ್ರೆ ಅನ್ಯಾಯವಾಗಿ ಹೊಂಟೋಯ್ತಲ್ಲೋ ಶಿವನೇ. ಯಾರಿಗಪ್ಪ ಹೇಳಿ ನಾನು, ನನಗೆ ಕಷ್ಟವಾ ಯಾರಿಗೆ ಹೇಳ್ಕೊಂಡ್ಲಿ. ಹೋಯ್ತಲ್ಲೇ ಮಮ್ತಿ, ನನ್ನ ಸರ ಹೋಯ್ತಲ್ಲೇ ಯವ್ವ, ಕಳ್ಕೊಬಿಟ್ನಲ್ಲೇ. ಹಾಳಾದ ನನ್ನ ಮಗ ಕಳೆದ್ಬಿಟ್ನಲ್ಲೇ, ಲೋಪರ್ ಬಡ್ಡಿ ನನ್ನ ಮಗ ನನಗೆ ಮೋಸ ಮಾಡ್ಬಿಟ್ನಲ್ಲೇ. ಅನ್ಯಾಯವಾಗಿ ಹೋಯ್ತಲ್ಲೇ. ನಾನು ಇರೋಕ್ಕಿಲ್ಲ, ನಿಮ್ಮ ಅಪ್ಪನ ಜಾಗಕ್ಕೆ ಹೊಂಟೋಯ್ತೀನಿ ನಾನು ಬದುಕಕ್ಕಿಲ್ಲ. ನಾನು ಹೊಂಟೋಗೋದೇ ನೀನಿಯ ಕೆಲಸ, ಒಂದು ಕ್ಷಣನೂ ಬದುಕಕ್ಕಿಲ್ಲ ನಾನಂತೂ. ಆಗಕ್ಕಿಲ್ಲ ನನಗೆ. ಅಮ್ಮೋ ಎದ್ದೋಳು, ಇದು ಬೀದಿ ಮಾನ ಮರ್ವದಿ ಹೋಯ್ತದೆ ಕಣಮ್ಮ. ಹಿಂಗೆ ಹೊತ್ಕೊಂಡು ಕೂತ್ಕೊಂಡ್ರೆ ಎದ್ದೋಳಮ್ಮ. ಯಾಕೆ ಮನ್ಗೋಗ್ಬಿಟ್ಟು ಎಷ್ಟೊತ್ತನ ಅಳಿವಂತೆ. ಇವಾಗ ಕುಂತ್ಕೊಂಡು ಒಳಗೆ ಹೋಗ್ಬಿಡ ಕಣಮ್ಮ, ನನಗೂ ಹೊಟ್ಟೆ ಉರಿತೈತೆ ಕಣಮ್ಮ. ಹಾಳಾದ ನನ್ನ ಮಗ ನಮ್ಮ ಮನೆ ನೆನೆ ಬುಡು ನಾಷ್ಟ ಮಾಡ್ಬಿಟ್ಟು ತೇಲಿಸ್ಬಿಟ್ಟು ಮುಳುಗಿಸ್ಬಿಟ್ಟ. ಗಾದೆ ಮಾತಿಲ್ವಾ, ಅಳಿಯ ಮನೆ ತೊಳೆಯ ಅಂತ ಹೇಳ್ಬಿಟ್ಟು ತೊಳೆದ್ಬಿಟ್ನ ಕಣಮ್ಮ. ಮನೆ ನೆನೆಯ ತೊಳೆದ್ಬಿಟ್ಟ. ಮಾಡಿದ್ದು ಮಾರಾಯ ಅನ್ನಂಗೆ ನಿಮ್ ಬೇಕಿತ್ತ. ಅವನು ಕರ್ಕೊಂಡು ಓಡೋಗಿದ್ದಲ್ಲ, ಸರಿಯಾಗಿ ಆಯ್ತು ಬಿಡು ನಿನ್ಗಂತೂ. ಅವನು ಕರ್ಕೊಂಡು ಬುಡ 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 ಅಂತ ಓಡೋಗಿದ್ದಕ್ಕೆ ಟಕ್ಕು ಸಾಕ್ಸ್ತೀನಿ ನೆನೆಯ ಮಾಡ್ಬಿಟ್ಟ. ನಿನಗೆ ಬೇಕಿತ್ತ? ನಿಂಗೆ ನೀನು 3 ಬಿಟ್ಟೊಳ್ಬಾ, ಏನು ಕರ್ಕೊಂಡು ಓಡೋಗ್ಬೇಕಿತ್ತು. ಅವಳೇನೋ 7 ಚಿಕ್ಕಳು ಗೊತ್ತಾಗಕ್ಕಿಲ್ಲ. ನಿನಗೆ ಹೆಸ್ರು ಕತ್ತೆ ವಯಸ್ಸಾಗೈತೆ, ನಿನಗೆ ಗೊತ್ತಾಗ್ಲಿಲ್ವ ಅವತ್ತು ಅವನು ಕರ್ಕೊಂಡು ಓಡೋಗ್ಬೇಕಾದ್ರೆ ಏನೋ ಕೋಟಿ 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 ಕುಳ ಅಂತ ಓಡೋಗ್ಬಿಟ್ಟೆ. ಈಗ ಸರಿಯಾಗಾಯ್ತು ಬಾ, ನಿಂಗೆ ಅನುಭವಿಸ್ಬೇಕು ನೀನು. ಇನ್ನ ಬುದ್ಧಿ ಬರಕ್ಕಿಲ್ಲ ಬಾ ನಿಂಗೆ. ನಿನ್ ಜನ್ಮಕ್ಕೆ ದೇವರನೇ ಕಣಮ್ಮ, ಇನ್ನೂ ಬುದ್ಧಿ ಬರಕ್ಕಿಲ್ಲ ನಿನಗೆ. ಕಲಿಯೋದು ಭಾಳ ಐತೆ ಕಣಮ್ಮ, ಭಾಳ ಐತೆ. ಹೆಂಗನ ಮಾಡ್ಕೊಂಡು ಉಗಿಸ್ಕೊಂಡು ಹೋಗು ಹೋಯ್ತಾ ಬಿಡು. ಇನ್ನು ನನ್ನ ಗಂಡ ಬತ್ತಾನೆ, ನನಗೆ ಮೆಟ್ಟು ತಗೊಂಡು ಹಾಕ್ತಾನೆ. ಇನ್ನು ಮುಗೀತು. ನಾನು ನೀನು ಇನ್ನು ನನ್ನ ಮಗಳು 3 ಜನನೂ ಚೊಪ್ಪಲಿ ತಗೊಂಡು ಚೊಪ್ಪಲಿ ಎಟ್ರು ತಿನ್ಕೊಂಡು ಮನೆಗೆ ಬಿದ್ದಿರ್ಬೇಕು ಅಷ್ಟೇ. ನೀನು ಬಿಟ್ರೆ ನಮಗೆ ಬೇರೆ ಯಾವ ದಾರಿನೂ ಕಾಣ್ತಿಲ್ಲ. ಎದೊಳು ಸುಮ್ಕೆ ನೀನು ಮನ್ಗೋಗನ. ಇಲ್ಲ ಬಲ 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 ಅಂತ ಬಾಯ್ ಬಡ್ಕೊಂಡ್ರೆ ಏನಕ್ಕೆ ಹೋಗಿರೋದೇನು ಬರೋಕ್ಕಿಲ್ಲ. ಮುಂದೆ ಏನು ಮಾಡಬೇಕು ಅಂತ ಹೇಳು. ನೋಡು ಮನೆನ ಖಾಲಿ ಬಿಟ್ಬಿಟ್ಟು ಬಂದಿದ್ದೀವಿ. ಆ ಬೊಡ್ಡ ಬಂದ್ಬಿಟ್ಟು ಆಮೇಕಿಂದ ಎಲ್ಲನೂ ತಿರುಗಿ ದೇವ್ಕೊಂಡು ದೋಚ್ಕೊಂಡು ಹೊಂಟೋಗ್ಬಿಟ್ಟನು. ಯಾಕೆ ಬೇಕು ತಿರುಗಿ ಮನೆಗೆ ಬಂದ್ಬಿಟ್ಟು ಎಲ್ಲ ಸರ್ವನಾಶ ಮಾಡಕ್ಕೆ ಮುಂಚೆನೇ ನೀಯ ಎದ್ದೋಳು ಸರ್ನ ಎದ್ದೋಳು. ನೋಡಿ ಹೋಗೋಣ ಸುಮ್ಮನೆ ನೀಯ. ಹೋಗಿ ಏನೋ ಒಂದು ಮಾಡಿ ಅವನ್ನ ಮೊದಲು ಮನೆಯಿಂದ ಈಚೆ ಕಡೆಗೆ ಹಾಕೋದು, ಏನಾರ ಒಂದು ವ್ಯವಸ್ಥೆ ಮಾಡೋಣ. ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಯ್ತದೆ. ಎದ್ದೋಳು ಮ್ಯಾಕೆ ಸುಮ್ಕೆ ಹೇಳಬೇಡ. ಬೀದಿನಾಗ ಅಕ್ಕಪಕ್ಕ ಜನ ಎಲ್ಲ ನಮ್ಮನ್ನೇ ನೋಡ್ತಾರೆ.
ಇಲ್ಲ, ನನ್ನ ಕೈಲಿ ಆಯ್ತಿಲ್ಲ, ನಾನು ಬರೋಕ್ಕಿಲ್ಲೋ ಯಪ್ಪ, ನಾನು ಬರೋಕ್ಕಿಲ್ಲ, ನನ್ನ ಕತೆ ಮುಗಿದೋಯ್ತು ಯಪ್ಪ, ನಾನು ಬರೋಕ್ಕಿಲ್ಲ ಕಣೋ ಯಪ್ಪ, ಇನ್ನು ನಾನು ಬಂದೇನೆ. ಇಲ್ಲ, ನಾನಿನ್ನು ಬರೋಕ್ಕಿಲ್ಲ, ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ, ನನ್ನ ಥರ ಹೋಯ್ತಲ್ಲ, ಸತ್ತೋಗ್ಬಿಡ್ತೀನಿ, ನಾನಿನ್ನು ಬದುಕಿರಲ್ಲ. ನನ್ನ ಗಂಡ ಮಾಡಿಸ್ಕೊಟ್ಟಿದ್ದ ಎಷ್ಟೋ 4 ತೊಲೆ ಬಂಗಾರವ ಕಳೆದ್ಬಿಟ್ನಲ್ಲ ಲೋಪರ್ ನನ್ನ ಮಗ. ಅಯ್ಯೋ ಮಾಡಿದುಣ್ಣ ಮಾರಾಯನ್ನಂಗೆ ಆಗೋಗ್ಬಿಡ್ತಲ್ಲ ನನ್ನ ಬಾಳು ಮಮತಿ, ನಿನಗೂ ಕೊಡ್ದಿದ್ದಂಗೆ ಏನೋ ಹೋಗ್ಬಿಟ್ಟು ಅದು ಬೈಗೆ ಹಾಕ್ದಂಗೆ ಆಗೋಗ್ಬಿಡ್ತಲೆ. ಯಪ್ಪ ನನ್ನ ಕೈಲಾಯ್ತಿಲ್ಲ, ತಲೆಯೆಲ್ಲ ತಿರುಗ್ಬಿಟ್ಟು ಸುಸ್ತಾಯ್ತೈತೆ, ನಾನು ಬದುಕಿರಕ್ಕೆಲ್ಲ ಸತ್ತೋಗ್ಬಿಡ್ತೀನಿ, ನಾನು ಹೊಂಟೋಗ್ಬಿಡ್ತೀನಿ ಸುಮ್ಮನೆ ಇಲ್ಲಿಂದ. ಒಂದು ಕ್ಷಣ ನನ್ನ ಮುಂದೆ ಕುಂತ್ಕೊಬಿಡ, ಹೊಂಟೋಗ್ಬಿಡೆ, ನಾನು ಈ ದೇಶಾಂತರ ಹೊಂಟೋಗ್ಬಿಡು. ನನ್ನ ಮಗನ್ನ ಕಟ್ಬಿಟ್ಟು ನಾನು ಎಂಥ ಪಾಪ ಮುಂಡೆ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ನೀನು ಹಿಂಗೆ ಬಾಯಿ ಬಿಡ್ಕೊಂಡು ಕುಂತ್ಕೊಂಡ್ರೆ ನೋಡು, ಯಾರನ್ನ ಅಕ್ಕಪಕ್ಕದವ್ರು ಬಂದ್ಬಿಟ್ಟು ಇದು ಯಾಕೆ ಹಿಂಗೆ ಬಿಡ್ಕೊತಾವ್ರೆ ಅಂತ ಹೇಳ್ಬಿಟ್ಟು ಊರು ತುಂಬ ಪ್ರಚಾರ ಆಯ್ತದೆ ಕಣಮ್ಮ. ಊರಿಗೆ ಹೋಗೋಣ ಎದ್ದು ನೋಡಿ ಸುಮ್ಮನೆ ನೀಯ ಇದೇನು ಇದ್ದೂರಾಗ ಹೋಗ್ಬಿಟ್ಟು ಹಿಂಗೆ ನೀನು ನಾಟಕ ಮಾಡಿಬಿಟ್ರೆ ಎಲ್ಲ ಅಕ್ಕಪಕ್ಕದ ಮನೆಯಲ್ಲ ಹಂಗಂಗೆ ನೀ ಆಡ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನ. ಇಷ್ಟ ಆಗಿದ್ರು ಏನೂ ಆಗಿಲ್ಲ ಅನ್ನಂಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು ನಾವು. ಇಲ್ಲ ಅಂದರೆ ನೋಡು, ಈ ಶಾರದಿ ಬಾಯಿಗೆ ಅವ್ರ ಬಾಯಿಗೆ ಇವ್ರ ಬಾಯಿಗೆ ಸಿಕ್ಬಿಟ್ರೆ ನಮ್ಮ ಬುಡ ಸಮೇತ ಕಿತ್ತಾಕ್ಬಿಡ್ತಾರೆ ನಮ್ಮನ್ನ. ಎದೊಳು ಮ್ಯಾಕೆ ಸುಮ್ಕೇನೆ ಏನೋ ಆಗಿದ್ದಾಯ್ತು, ಮುಂದೆ ಏನು ಮಾಡೋಣ ಅಂತ ನೋಡೋಣ. ನನ್ನ ಮಗಳು ಇವಾಗ ಚಿಕ್ಕ ಸಾವುಕಾರ ಅಂತ ಕಳ್ಸಿದ್ದೀನಿ, ಹೋಗವಳೆ ಏನೋ ಒಂದು ಮಾತಾಡ್ಕೊಬಿಟ್ಟು ಬರ್ತಾಳೆ, ಒಪ್ಕೊತಾನೆ. ಅವ್ನು ಭಾಳ ಒಳ್ಳೆ ಮನಸ್ಸಿ, ಅವನು ಒಪ್ಕೊತಾನೆ. ಎದ್ದೊಳು ನಿನ್ನ ಮ್ಯಾಕೆ ಹೆಂಗೋ ನನ್ನ ಮಗಳ ಜೀವನ ಸೆಟ್ಲು ಮಾಡ್ಕೊತೀನಿ. ನಿಂದೇನೋ ಕಾಸಿನ ಸರ ತಾನೆ, ಏನೋ ಒಂದು ಮಾಡಿದ್ರಾಯ್ತು. ಆ ಚಿಕ್ಕ ಸಾವುಕಾರನ ಮನೆಗೆ ಕೋಟ್ ಕೊಟ್ಟು ಬಿದ್ದೈತೆ, ಇನ್ನೇನು ಮಾಡಿಸ್ಕೊಡ್ದೆ ಇನ್ನೇನು ಮಾಡ್ತಾನೆ. ಎದ್ದೊಳು ಮ್ಯಾಕೆ. ಅಯ್ಯಯ್ಯೋ, ನೆನೆಸ್ಕೊಂಡು ದುಃಖ ಆಯ್ತಾಯ್ತಲ್ಲ. ಕಿತ್ತೋಗಿರೋ ನನ್ನ ಮಗ ಉಲಕ್ಕಿ ಸರ ಅಂತ ತಂದುಬಿಟ್ಟು ಹೆಂಗೆ ಕೊಟ್ಬಿಟ್ಟೆ ಮಮತಿ. ಏನು ತಲೆ ಮೇಲೆ ಹೊಡೆದಂಗೆ ಹೇಳ್ತಾನೆ ಸುಳ್ಳ. ತಗಳಜಿ, ನಿನಗೋಸ್ಕರ ಮಾಡಿಸ್ಕೊಂಬಿಟ್ಟು ಬಂದೆ, ತಗಳಜಿ ಹಾಕಳಜಿ, ನಿನ್ನ ದಿನ ಹಾಕಳಜಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟ. ಹಾಗೂ ಪಕ್ಕದ ಮನೆ ಆ ಪೊದ್ದಕ್ಕ ಎಲ್ಲ ಹೇಳಿದ್ರು, ಇಲ್ಲ ಕೊಡಬಾರ್ದಾಗಿತ್ತು ಕಣಕ್ಕ ನೀನು ಅಂತ ಎಷ್ಟು ಒತ್ತಿ ಹೇಳಿದ್ಲು. ನಾನು ಕೇಳ್ದಿದ್ದಂಗೆ ದೌಲತ್ತು ದುರಂಕಾರ ಮಾಡ್ಕೊಂಡು ನಂದೇ ನೀನು ನಡಿಬೇಕು ಅಂದಂಗೆ ನಾನೇ ಬಿಲ್ಡಪ್ ಕೊಟ್ಕೊಂಡು ಓಡಾಡಿದ್ದಕ್ಕೆ ಸರಿಯಾಗಾಯ್ತು. ಅವಳು ಇನ್ನೊಬ್ಳು ಹೇಳಿದ್ಲು, ಅವಳು ಗುಂಡಮ್ಮ ಹೇಳಿದ್ಲು, ಇಲ್ಲ ಕಣಕ್ಕ ಚಿಟುಗ್ರವು ಹಿಂಗೆ ಕಾಣಿಸ್ತವೆ ಅಂತ. ಆವಾಗಲೂ ನಾನು ಎಚ್ಚೆತ್ಕೊಂಡಿಲ್ಲ. ಈಗ ಏನು ಮಾಡೋದು ಏನು ಕತೆಯೋ ಎಲ್ಲ ಕಳ್ಕೊಂಡ ಮೇಲೆ ಎಲ್ಲ ಲೂಟಿ ಆದ್ಮೇಲೆ ಕ್ವಾಟೆ ಬಾಗ್ಲು ಹಾಕಿದ್ರು ಅನ್ನಂಗೆ. ಇನ್ನು ಹಾಕಿದ್ರೆ ಎಷ್ಟು ಬಿಟ್ರೆ ಎಷ್ಟು. ನಾನು ಬರೋಕ್ಕಿಲ್ಲ, ನೀನು ಹೋಗಿ, ನಾನು ಬರೋಕ್ಕಿಲ್ಲ, ಹೋಗೆ. ಬಾಯಿ ಮುಚ್ಕೊಂಡು ಎದ್ದು ಬಾ, ಎಲ್ಲಿ ಸಾತ್ರೆ ನೀನು ಯಾರು ಎತ್ತಾಕೋರು ಇಲ್ಲ, ಎದ್ದು ಬಾ ಸುಮ್ಮನೆ ಆಗಿದ್ದಾಯ್ತು, ಎದ್ದು ಬಾ. ಸುಮ್ಮನೆ ಯಾಕೆ ನಮ್ಮ ಪಿರಾಣ ತೆಗಿತೀರ, ಎದ್ದು ಬರ್ರಿ. ನೀನು ನನ್ನ ಮಗಳಿಂದ ಇಬ್ಬರಿಂದ ನನಗೆ ನೆಮ್ಮದಿ ಇಲ್ಲ ಕಣವ, ಎದ್ದೋಳ್ರಿ ಸಾಕು. ಸತ್ತೋಯ್ತೆ ಅಂತ ಸತ್ತೋಯ್ತಿಯ, ಇನ್ನು ನನ್ನ ಮಗಳು ಇನ್ನಿಬ್ರು ಒಂಟೆ ಹಾಕಿಲ್ವಾ? ಅಲ್ಲ ಕಣಮ್ಮ, ನನ್ನ ಗಂಡ ಬೇರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವನಿ. ಮನೆಗೆ ಬಂದಾಗ ಯಾಕೆ ಅಂತ ಕೇಳೋಕು ನಿನ್ನ ಕೈಲಿ ಆಯ್ತಾರಲ್ವಾ? ಒಂದು ಮಾತು ಕೇಳಿರಿ, ನಿಂಗೇನು ಬಾಯಿ ಬಿದ್ದೋಗಿರೋದ? ನೋಡು, ಫೋನೇ ಅಪ್ಪಂದು ಹೋಯ್ತಿಲ್ಲ. ನೀವು ಹೋದಾಗಿಂದ ಅವಳಿ ಅಂದರು ಮನೆಗೆ ಬಂದಿಲ್ಲ ಕಣಮ್ಮಿ. ಇವಾಗಲೇ ಒಂದು ವಾರ ಆಯಿತು ಮನೆಗೆ ಬಂದ್ಬಿಟ್ಟು. ಏನು ಹೇಳ್ತಾ ಇದೀಯ ನೀನು? ನನ್ನ ಗಂಡ ಮನೆಗೆ ಬರಲಿಲ್ವೇ? ನೀವು ಹೋದ ವಾರದ ಮುಂಚೆ ಹೋದನು, ವಾರ ಅಲ್ಲ 10 ದಿನನೇ ಆಯ್ತೇನೋ. ಅವ್ನ ಈ ಕಡೆ ಬಂದು ಇಲ್ಲ, ಫೋನು ಮಾಡಲಿಲ್ಲ, ಏನು ಮಾಡಲಿಲ್ಲ. ನಾನೇನೋ ನಿಮ್ಮ ಜೊತೆ ಅಲ್ಲೇ ನೀ ಅವನಿ ಅಂತ ಹೇಳ್ಬಿಟ್ಟು ಸುಮ್ಕಾಗ್ಬಿಟ್ನಲ್ಲಮ್ಮಿ. ಅಯ್ಯಯ್ಯೋ, ಇದೇನಮ್ಮ ಹಿಂಗೆ ಹೇಳ್ತಾ ಇದೆಯಾ? ನನ್ನ ಗಂಡ ಅಯ್ಯೋ ನೀನು ನೋಡ್ಕೊಳಕ್ಕೆ ಆಯ್ತಿರ್ಲಿಲ್ವೇನಮ್ಮ, ನೀನು ಫೋನ್ಗಿನ ಹಾಕಕ್ಕೆ ಆಯ್ತಿರ್ಲಿಲ್ವೇನಮ್ಮ, ನೀನು ಹಿಂಗೇನಮ್ಮ ಬಂದೈತೆ? ನನ್ನ ಗಂಡ ಎಲ್ಲೋದ? ಬಿಸಿನೆಸ್ಗೆ ಅಂತ 3 ದಿನ ಹೋಗಿ 3 ದಿನ ಮನೆಗೆ ಇರ್ತಿದ್ನಲ್ಲ, ಮತ್ತು 10-12 ದಿನ ಆದರೂ ಬಂದಿಲ್ಲ ಅಂತ ಹೇಳಿದ್ರೆ ನನಗೇನೆ ಗೊತ್ತು ಮಗಳೇ. ಗೊತ್ತಿದ್ರೆ ನಾನು ಹೇಳ್ತಿರ್ಲಿಲ್ವೇನೆ? ನನಗೆ ಸಂಕಟ ಆಯ್ತಾಯ್ತು. ನಾನು ಏನು ಹೇಳಲಿ ಏನು ಬಿಡಲಿ ನಿಂಗೆ? ಹೋಗಿ ಸುಮ್ಕೇನೆ, ನನ್ನ ಕತೆಗೆ ಯಾರಿಗೆ ಹೇಳ್ಕೊಂಡ್ಲಿ ನಾನು? ಸರಿ ಬಿಡು, ನೀನು ಇವಾಗ ಹೋಗಿ ಸುಮ್ಮನೆ. ನಾನು ಆಮೇಲೆ ನಿಧಾನಕ್ಕೆ ಬರ್ತೀನಿ. ನನ್ನ ಕಣ್ಣೀರು ನಂಗೆ ಕೈಯಲ್ಲಿ ತಡ್ಕೊಳಕ್ಕೆ ಆಯ್ತಿಲ್ಲ. ಏನಾಯ್ತೋ ಏನು ಕತೆನೋ. ನಿನ್ನ ಗಂಡ ಎಲ್ಲವನ್ನ ಕೇಳ್ಕೊಂಡು ಹುಡಿಕೊಂಡು ಹೋಗು. ಅವನು ಒಂದು ಫೋನ್ ಹಾಕಲಿಲ್ಲ, ನೀವು ಒಂದು ಫೋನ್ ಹಾಕೋದು ಹೇಳ್ಕೊಡ್ಲಿಲ್ಲ ನನಗೆ. ಎಲ್ಲ ನಂಬಿಟ್ಟು ಮೋಸ ಹೋಗ್ಬಿಟ್ಟೆ ನಾನಂತೂ. ಹೋಗು. ಅಯ್ಯೋ ನನ್ನ ಗಂಡ ಯಾಕೆ ಬರಲಿಲ್ಲ ಮನೆಗೆ? ಹೇಳ್ಕೊಟ್ಟು ಬಿಡಿಸವನೇ, ಮತ್ತು ಮನೆಗೆ ಯಾಕೆ ಬರಲಿಲ್ಲ ರೀ? ನೀವು ಕೊಟ್ರೆ ಒಂದು ಕಾಸಿನ ಸರ ಉಳಿಸ್ಕೊಳಕ್ಕಾಗಲಿಲ್ಲ ನನ್ನ ಕೈಲಿ. ಮನೆಯಲ್ಲಿ ನನ್ನ ಮಗನ ಕೊಟ್ಬಿಟ್ಟು ಕಳೆದ್ಬಿಟ್ನೆ. ಅಯ್ಯೋ, ನಿಮ್ಮ ನೆನಪಿಗೆ ಅಂತ ಇದ್ದಿದ್ದು ಅದೊಂದೇ ನೀನು. ಇನ್ನು ಅದು ಹೋದ್ಮೇಲೆ ನಂಗೆ ನೆನಪಿಗೆ ಅಂತ ಏನೈತೆ? ಏನೂ ಇಲ್ಲ, ಬಂದ್ಬಿಡ್ತೀನಿ ನಾನು. ಕರ್ಕೊಬಿಡಿ ಸಾಕು. ಯಾರಿಗೆ ಅಂತ ನಾನಿಲ್ಲಿ ಬದುಕಿರಲಿ? ಅಮ್ಮ, ಇಲ್ಲಿ ನಂದೊಂದು ಚಿಂತೆ ಆದರೆ ನಿಂದೊಂದು ಚಿಂತೆ ಮಾಡಬೇಡ ನನಗೆ. ಈಗ ಬರುವಾಗೆ ಎದ್ದೋಳು, ಹೋಗೋಣ ಹಳ್ಳಿಗೆ, ಆಮೇಲೆ ನೋಡೋಣ, ಎದ್ದೋಳು.